ನಮಸ್ಕಾರ ವೀಕ್ಷಕರೇ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇದು ಮಹಾಗಣಪತಿ ಮೇಲಿನ ಶ್ಲೋಕ. ನಮಗೆಲ್ಲ ಕಾರ್ಯಗಳಲ್ಲೂ ನಿರ್ವಿಘ್ನವಾಗಿ ನೆರವೇರಲಿ, ಅಡೆತಡೆಗಳಿಲ್ಲದೆ ನೆರವೇರಲಿ ಅಂಥೇಳಿ ಗಣಪತಿಗೆ ನಮಸ್ಕಾರ ಮಾಡ್ತಾ ಹಿಂದಿನ ಮಂಗಳವಾರ ಹಿಂದಿನ ದೈನಂದಿನ ಪಂಚಾಂಗದ ವಿವರಗಳನ್ನು ನೋಡೋಣ. ಇಂದು 5ನೇ ತಾರೀಖು ಮೇ ತಿಂಗಳು 2026 ಇಸ್ವಿ, ಮಂಗಳವಾರ. ಪರಾಭವನಾಮ ಸಂವತ್ಸರದ ವೈಶಾಖ ಬಹುಳ ಚತುರ್ಥಿ ದಿನ, 4ನೇ ದಿನ, ವೈಶಾಖ ಮಾಸದ 4ನೇ ದಿನ. ಉತ್ತರಾಯಣ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ, ಶಿವಯೋಗ, ಭವಕರಣ, ಸೌರಮಾಸದ ಮೇಷ ಮಾಸದ 22ನೇ ದಿನ. ರಾಹುಕಾಲ 3:25ರಿಂದ 4:29 ಸಾಯಂಕಾಲ ಇರುತ್ತೆ. ಇಂದಿನ ವಿಶೇಷತೆ ಏನಂದರೆ, ಇಂದು ಸಂಕಷ್ಟಹರ ಚತುರ್ಥಿ ವ್ರತ ಮತ್ತು ಕೋಡಿಮಠ ಶಿವಲಿಂಗಜ್ಜಯ್ಯ ಅವರ ಪುಣ್ಯಸ್ಮರಣೆ. ಇಂದು ಈ ದಿನ ಭವಿಷ್ಯ ಏನಂದರೆ, ಮನಸ್ಸಿಗೆ ಸ್ವಲ್ಪ ಚಂಚಲತೆ ಇರಬಹುದು, ಆದರೆ ಶಿವಯೋಗ ಇರುವುದರಿಂದ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಅಂತ ಹೇಳಬೇಕು. ಆರಂಭಿಸಿದ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬವಾದರೂ ಶ್ರದ್ಧೆಯಿಂದ ಮುಂದುವರಿಸಿದರೆ ಯಶಸ್ಸು ಖಂಡಿತ ದೊರೆಯುತ್ತೆ. ಗಣೇಶ ಮತ್ತು ಶಿವನ ಆರಾಧನೆಯಿಂದ ಅಡೆತಡೆಗಳು, ಯಾವುದೇ ಎಡರು ತೊಡರುಗಳಿದ್ದರೆ ಅದು ನಿವಾರಣೆ ಆಗುತ್ತದೆ ಅಂತಕ್ಕಂಥದ್ದು. ಇನ್ನು ಸಂಕಷ್ಟಕರ ಚತುರ್ಥಿ ವ್ರತದ ಬಗ್ಗೆ ಹೇಳೋದಾದರೆ, ಗಣಪತಿ ವ್ರತವನ್ನು ಆಚರಿಸಿ ವಿಘ್ನ ನಿವಾರಣೆ ಮತ್ತು ಮನೋಕಾಮನೆ ಪೂರ್ಣತೆಗೆ ಪ್ರಾರ್ಥಿಸುವ ಒಂದು ಪವಿತ್ರವಾದ ದಿನ ಇಂದು. ಶಿವಲಿಂಗಜ್ಜಯ್ಯ ಅವರ ಸ್ಮರಣೆ ಭಕ್ತಿ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸಲು ಪ್ರೇರಣೆ ನೀಡುವ ದಿನ ಅಂತ ಹೇಳ್ಬೋದು. ಈ ದಿನದ ಸಂದೇಶ, ಭಕ್ತಿ ಮತ್ತು ಧೈರ್ಯ ಇದ್ದರೆ ಯಾವ ಸಂಕಷ್ಟವನ್ನು ಬಹಳ ಸುಲಭವಾಗಿ ಜಯಿಸಬಹುದು ಅಂತಕ್ಕಂಥ ಒಂದು ಸಂದೇಶದೊಂದಿಗೆ ಇಂದಿನ ದಿನ ಭವಿಷ್ಯವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮಸ್ಕಾರ.